ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಈಗ 8 ಗಂಟೆ. ನಾರ್ಮಲಾಗಿ ಬೆಳಗ್ಗೆ 4:15 ಎದ್ದು ಎಲ್ಲ ಕೆಲಸ ಮುಗಿಸಿ 1 ಅವರ್ ವಾಕು ಕೂಡ ಹೋಗಿ ಆನ್ ದ ವೇ ಬಂದು ಕಾಫಿ ಗಿಫಿ ಮಾಡುವಾಗ ಸತೀಶ್ ಹೇಳಿದ್ರು ಅವರ ಫ್ರೆಂಡ್ ಚಿಕ್ಕಪ್ಪನ ಮಗ ತೀರೋಗಿದ್ದಾರಂತೆ ಶಿವಾರದಲ್ಲಿ. ಸೊ ರಾತ್ರಿ 1:15 ಫೋನ್ ಮಾಡಿ ಅವ್ರ ಸತೀಶ್ ಅಕ್ಕ ಹೇಳಿದ್ದಾರೆ, ನಮ್ಮ ಪತಿ ದೇವರು ನನಗೆ ಬೆಳಗ್ಗೆ 7 ಗಂಟೆಲಿ 7:15 7:15 ಹೇಳಿದ್ದಾರೆ. ನಿಮ್ಮ ಮನೇಲೂ ನಿಮ್ಮ ಹಸ್ಬೆಂಡ್ಸ್ ಹಿಂಗೇನಾ ಹೇಳ್ತಾರಾ ಹೇಳಲ್ವಾ? ನಮ್ಮ ಮನೇಲಿ ನೋಡಿದ್ರೆ ಈ ಕತೆ ಏನೂ ಹೇಳಲ್ಲ, ಯಾಕಂದರೆ ಅವ್ರಿಗೂ ವರ್ಕ್ ಪ್ರೆಷರ್ ಕೆಲಸ ಇದೆ, ಮರೆತುಬಿಟ್ರಂತೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಸಿಂಪಲಾಗಿ ಬೇರೆ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಲಿಪ್ಸ್ಟಿಕ್ ಅಂತ ಹೇಳಬೇಡಿ, ಇದು ಲಿಪ್ಸ್ಟಿಕ್ ಅಲ್ಲ, ಸ್ವಲ್ಪ ಲಿಪ್ ಗ್ಲಾಸಿ, ತುಟಿ ಎಲ್ಲ ಡ್ರೈ ಅನಿಸುತ್ತೆ ಅಂತ ಹಚ್ಕೊಂಡಿರೋದಷ್ಟೇ. ಸೊ ಅವ್ರಿಗೂ ತುಂಬ ಹುಷಾರಿರಲಿಲ್ಲ. ನಾವು 2-3 ಸಲ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಬ್ಲಡ್ ಕೊಟ್ಟು ಈ ಥರ ಎಲ್ಲ ಮಾಡಿದ್ದೀವಿ. ತೀರ ಹುಷಾರಿರಲಿಲ್ಲ ಅವರಿಗೆ, ಜಾಂಡೀಸ್ ಆಗಿ ತೋರಿಸ್ಕೊಳ್ದೇ ಫುಲ್ಲು ಮೀರೋಗಿತ್ತು. ಬ್ಲಡ್ ಎಲ್ಲ 3 ತಿಂಗಳಿಗೂ ಚೇಂಜ್ ಮಾಡ್ತಾಯಿದ್ರು. ಆದರೂ ಪಾಪ ಹುಷಾರಿರಲಿಲ್ಲ. ಅದಕ್ಕೆ ಹೋಗಿ ಮುಖ ನೋಡ್ಕೊಂಡು ಬರೋಣ ಅಂತ. ನನ್ನ ಕಾಲು ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನನ್ನ ರೈಟ್ ಲೆಗ್ಗು ಈ ಕತೆ ಆಗಿದೆ, ಸ್ವೆಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೀರು ಒಳಗೆ ನಿಂತು ಸ್ವಲ್ಪ ಆಪ್ರೇಷನ್ ಪೌಡರ್ ಅಂತಾರಲ್ಲ ಆ ಥರದನ್ನು ಅಪ್ಲೈ ಮಾಡಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ ಅಂತ. ಫುಲ್ಲು ಸೆಪ್ಟಿಕ್ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸುತ್ತ ಎಲ್ಲೆಲ್ಲಿ ನೆವೆ ಇದೆ ಅಲ್ಲೆಲ್ಲ ಹಾಕಿದ್ದೀನಿ. ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ತೋರಿಸಿಲ್ಲ. ನೇಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಅಪ್ಲೈ ಮಾಡಿದ್ದೀನಿ. ಮಾಡ್ತಾ ಇದ್ದಾರೆ, ಆಯಿತಾ ಬಾ ಅಂತ. ನಾನೇನು ಕೆಲಸ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ವಿಕ್ಕಿಗೆ ಕ್ಲಾಸ್ ಇದೆ, ಗೋಡೌನಲ್ಲಿ ಏನಾದರೂ ತಿನ್ಕೋ ಅಂತ ಹೇಳಿ ನೋಡಿ 8 ಗಂಟೆ ಹೊರಡಬೇಕು. ಯಾಕೋ ತುಂಬ ಹೆಡ್ಡೇಕ್ ಬೆಳಗ್ಗೆನೆ. ಬನ್ನಿ ಹೊರಡೋಣ. ಇದು ಅರ್ಲಿ ಮಾರ್ನಿಂಗ್ 4:15 ಆ್ಯಸ್ ಯೂಶ್ವಲ್ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ಮಕ್ಕಳೆಲ್ಲ ವಾಕ್ ಹೋಗಿದ್ವಿ. ಸೊ ವಿಕ್ಕಿಗೆ 6:30ಗೆ ಟ್ಯೂಷನ್ ಇತ್ತು, ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಸೈಕ್ಲಿಂಗ್ ಎಲ್ಲ ಮಾಡಿಬಿಟ್ಟು ಅವನ್ನ ಟ್ಯೂಷನ್ ಹತ್ರ ಬಿಟ್ಟು ನಾವು ನಮ್ಮ ಪಾಡಿಗೆ ಮನೆಗೆ ಬರೋಣ ಅಂತ ನಾನು ಚಾರು ಬಂದ್ವಿ. ಇವತ್ತು ನಾನು 12,824 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬೆಳಗಿನ ರೊಟೀನ್. ಸೊ ಇವಾಗ ಶಿವಾರ ಸತೀಶ್ ಊರಿಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ಗೆ ಕಾಲ್ ಬಂದಿದ್ದರಿಂದ ವಿಕ್ಕಿಗೆ ಕ್ಲಾಸ್ ಇತ್ತು. ಸೊ ಅವನ್ನ ಕ್ಲಾಸ್ ಹತ್ರ ಡ್ರಾಪ್ ಮಾಡಿ ನಾವು ಹೋಗೋಣ ಅಂತ. ಇವರಿಬ್ರದ್ದು ಆ್ಯಸ್ ಯೂಶ್ವಲ್ ಫೈಟಿಂಗ್ಸ್ ಯಾವಾಗಲೂ ನಡೀತಾನೆ ಇರುತ್ತೆ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಿದ್ದೂ ಈ ರೀತಿ ಕಿತಾಪತಿ, ಒಬ್ಬರು ಸೋಲಲ್ಲ, ಒಬ್ಬರು ಬಿಡಲ್ಲ. ನಾವಿವಾಗ ಅವನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಆ ಕಡೆಯಿಂದ ಬರೋವಾಗ ವ್ಯಾನ್ ಬಂದು ಕರ್ಕೊಂಬರುತ್ತೆ. ಚಾರು ಏನೂ ತಿಂಡಿ ತಿಂದಿರಲಿಲ್ಲ. ಸೊ ಗೋಡೌನಲ್ಲಿ ಚಿತ್ರಾನ್ನ ಮಾಡಿದರು, ಅದ್ರ ಜೊತೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ಡಬ್ಬಿ ಕಟ್ಕೊಂಡು ಬಂದಿದ್ದೆ. ಅವಳು ತಿಂತಾಳೇನೋ ಅಂತ 1 ಸ್ಪೂನ್ ಹಾಕಿ ಕೊಟ್ಟೆ, ತಿನ್ನು ಅಂತ. ನನ್ನ ತಿನ್ನು ಅಂದರು ಸತೀಶ್. ಬಟ್ 1 ಸ್ಪೂನ್ ಟೇಸ್ಟ್ ನೋಡಿದೆ, ಸೇರಲಿಲ್ಲ ನನಗೆ. ಆ್ಯಕ್ಚುಲಿ 8 ಗಂಟೆಗೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಅವಳಿಗೇನೆ ಕೊಟ್ಬಿಟ್ಟೆ, ನೀನೇ ತಿನ್ಕೊ ಅಂತ ಹೇಳಿ. ಇವಾಗ ಅವಳು ತಿಂಡಿ ತಿಂತಾ ಇದ್ದಾಳೆ. ಅಷ್ಟರಲ್ಲಿ ನಾವು ನಮ್ಮ ಭಾವ ಮನೆ ಹತ್ರ ಹೋಗಿ ನನ್ನ 2ನೇ ಓರ್ಗಿತಿ ಮತ್ತು ಸತೀಶ್ 2ನೇ ಅಕ್ಕ ಬರ್ತೀನಿ ಅಂತ ಕಾಲ್ ಮಾಡಿದರು. ಅವರನ್ನು ಕೂಡ ಪಿಕಪ್ ಮಾಡಿಕೊಂಡು ಹೊರಡಬೇಕಾಗಿತ್ತು. ಫಸ್ಟಿಗೆ ನಾವು ನಮ್ಮ ಭಾವ ಮನೆ ಹತ್ರ ಹೋಗಿ ನಾನು ಓರ್ಗಿತಿ ಕರ್ಕೊಂಡು ಮೂಗುಂದು ಹೋಗಿ ಹೇಳ್ತಾ ಇದ್ದು ಭಾಗ್ಯಮ್ಮ ಎಲ್ಲಿ ನಿಮ್ ತಮ್ಮದಿರ್ ಬಂದೇ ಇಲ್ಲ ನೋಡೋಣ ಟೈಮಲ್ಲಿ ನಾವು 10 ಗಂಟೆ ಹೋಗಿದ್ವಿ, ಶುಕ್ರವಾರ ತಾನೇ. ಅವತ್ತೇ ಅವರು ಕರ್ಕೊಂಡೋಗಿ ಹೊಲ್ಗೆ ಹಾಕ್ಸಿ, ಅಯ್ಯೋ ಆಸ್ಪತ್ರೆಯಲ್ಲಿ 5 ಗಂಟೆ ಆಗೋಯ್ತು. ಸೊ ಹೀಗೆ ಮಾತಾಡಿಕೊಂಡು ಫೈನಲಿ ಶಿವಾರಕ್ಕೆ ಬಂದು ರೀಚ್ ಆದ್ವಿ. ನಾನು ಇದ್ರ ಹತ್ರ ತೀರೋಗಿರೋ ಹತ್ರ ಏನು ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಹಳ್ಳಿ ಜನ ಏನು ಸತ್ತು ಮಲ್ಕೊಂಡಿದ್ದಾರೆ, ಇಲ್ಲಿ ಬಂದು ವೀಡಿಯೋ ಮಾಡ್ಕೋತಿದ್ದಾರೆ ಅಂತ ಏನಾದರೂ ಬೇರೆ ಥರ ಇದು ಮಾಡ್ತಾರೆ ಅಂತ ಹೇಳಿ ಅವ್ರದ್ದು ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ, ನಮ್ಮನೆ ಮುಂದೆ ಹಾಕಿ ಹಾರ ಎಲ್ಲ ಹಾಕಿ. ಸೊ ತುಂಬ ಬೇಜಾರಾಯಿತು, ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಅವರು ಡ್ರಿಂಕ್ಸ್ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳಿದರು. ಅಂಥದ್ರಲ್ಲೂ ಅವರು ಜಾಂಡೀಸ್ ಆಗಿ ಮೀರೋಗಿ ಡ್ರಿಂಕ್ಸ್ ಮಾಡಿ ಅವರಾಗಿದ್ದವರು ಅವ್ರ ಹೆಲ್ತ್ನ ಹಾಳು ಮಾಡಿಕೊಂಡ್ರು. ಪಾಪ ಇನ್ನೂ ಸಣ್ಣ ವಯಸ್ಸು, ಸತೀಶ್ಗಿಂತ 2-3 ವರ್ಷ ದೊಡ್ಡವರಷ್ಟೇ. ಅಂತ ಸೀರಿಯಸ್ ಆದಾಗೆಲ್ಲ ಹುಷಾರಾಗಿ ಬಂದಿದ್ರಲ್ಲ ಅವರು.
ಸೊ ನಾನು ನಿಜವಾಗ್ಲೂ ದಫನ್ ಹತ್ರ ಎಲ್ಲ ವೀಡಿಯೋ ಮಾಡಲಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ 2:30-3 ಗಂಟೆ ಆಗೋಗಿತ್ತು. ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಯಾಕೋ ಕೆನ್ನೆ ಹತ್ರ ಪಿಂಪಲ್ ಕೂಡ ಆದಂಗಿದೆ. ಸೊ 1 ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದು, ಯಾರೋ ಪಾರ್ಟಿ ಬಂದಿದ್ದರು ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟು 1 ಅವರ್ ವಾಕ್ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಯಾಕೋ ಮಳೆ ಬರೋಂಗಾಯಿತು. ಮಳೆ ಬಂದರೆ ಹೋಗೋದು ಬೇಡ ಅಂತ ನೋಡ್ತಾ ಇದ್ದೆ. ಮಳೆ ಬಂದಿಲ್ಲ ಸದ್ಯಕ್ಕೆ, ಹೊರಟೆ. ಹಾಯ್ ಫ್ರೆಂಡ್ಸ್, ಮತ್ತೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬಂದಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ. ನೀವು ನೋಡಿದ್ರಿ, ಫುಲ್ ಟಯರ್ಡ್ ಆಗಿತ್ತು. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಟ್ಟೆ ಒಗೆದು ಮನೆ ಕೆಲಸ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಹಾಗೆ ಹೊರಟೋಗಿದ್ದೆ. ಅಡುಗೆ ಮಾಡಿ ಊಟ ಮಾಡಿ ಒಂದು ಒಳ್ಳೆ ನ್ಯಾಪ್ ತಗೊಂಡು ಈಗ ಮತ್ತೆ ಸಂಜೆ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದು ವಾಕ್ ಮಾಡ್ತಾಯಿದ್ದೀನಿ. ಭೋಗಾದಿ ರಿಂಗ್ ರೋಡ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಕ್ಯೂಟಾಗಿದೆ. ಆ್ಯಕ್ಚುಲಿ ಇಷ್ಟ ಆಯಿತು. ರೋಡ್ ಸೈಡ್ ಯಾರೋ ಬೀಳಿಸ್ಕೊಂಡು ಹೋಗಿದ್ರು ಅನಿಸುತ್ತೆ, ಅಂದರೆ ಚೌಟ್ರಿ ಡೆಕೋರೇಷನ್ ಮಾಡ್ತಾರಲ್ಲ ಅದ್ರ ಹತ್ರ ಸಿಕ್ತು. ಸೊ ಎತ್ಕೊಂಡು ಹೋಗ್ತಾ ಇದ್ದೀನಿ. ಚಾರು ಅವ್ನ ಫ್ರೆಂಡ್ ಜೊತೆ ಬಂದುಬಿಟ್ಟಿದ್ದಾಳೆ. ಸೈಕಲ್ ನಾನು ಬಿಟ್ಟು ಹೋಗಿದ್ದಾಳೆ, ಮುಂದೆ ಹೊರಟಾಗಿದ್ದಾಳೆ. ವಿಕಿಗೆ ಆ್ಯಸ್ ಯೂಶುವಲ್ ಟ್ಯೂಷನ್ಗೆ ಹೋಗಿದ್ದಾನೆ. ವಾಕ್ ಮುಗಿಸಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಆನ್ ದ ವೇ ಬರುವಾಗ ಬ್ಯೂಟಿಫುಲ್ ಫೈನಲಿ ಮನೆಗೆ ಬಂದು ರೀಚ್ ಆದೆ. 6:15. ಹೂ ಕೂಡ ಕತ್ಕೊಂಡು ಬಂದೆ. ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಸಕ್ಕತ್ತಾಗಿದೆ. ಸೊ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಬಂದೆ. ಇಲ್ಲಿರ್ತೀನಿ ಜಸ್ಟ್. ಸೊ ಕಾಫಿ ಮಾಡಿ ಕುಡಿಬೇಕು. ನೈಟ್ ಊಟಕ್ಕೆ ಆ್ಯಸ್ ಯೂಶುವಲ್ ಚಪಾತಿ. ಸತೀಶ್ಗೆ ಹಾಲು ಕೊಡೋಣ. ನಾನು ಹಾಲು ಕೊಟ್ಟಿಲ್ಲ ಅಂದರೆ ಅವರು ಟೀ ಕುಡಿದ್ಬಿಡ್ತಾರೆ ಕೆಳಗಡೆ. 1 ಅವರ್. ಅಪ್ಪ ಸುಸ್ತಾಗೋಯ್ತು ಫ್ರೆಂಡ್ಸ್. ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಕೇಳಬೇಡಿ. ಫ್ಯಾನ್ ಹಾಕಿದ್ದೀನಿ. ಒಬ್ಬೋ ರಾಮ, ನಡೆದು ಕಾಲೆಲ್ಲ ಪೇಯ್ನ್. ಹೀಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ, ನೋಡ್ತಾ ಇರಿ. ನಾನು ಮಾಡಿಕೊಂಡು ತೊಗೊಂಡೋಗೋ ಕೆಳಗಡೆ ಕೊಟ್ಟಿಲ್ಲ ಅಂದರೆ ಅವರು ಕುಡಿಯೋದೇ ಇಲ್ಲ. ಈಗ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. ಹಾಲು ಮಾಡಿಕೊಂಡು ಕೆಳಗಡೆ ಹೋಗಿ ಕೊಡ್ತಾಯಿದ್ದೀನಿ. ಅವರು ಪ್ಲೇಟ್ನ ಲೆಕ್ಕ ಹಾಕಿಸ್ತಾ ಇದ್ದಾರೆ. ಯಾಕಂದರೆ ಹೋಗಿದ್ದ ಕಡೆ ಎಲ್ಲ ಹುಡುಗರು ಬಿಟ್ಟು ಬರ್ತಾರೆ, ಕಮ್ಮಿ ಆಗುತ್ತೆ, ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿ ಪ್ಲೇಟ್ನೆಲ್ಲ ತೊಳೆಸಿ ಒರೆಸಿ ಕೌಂಟಿಂಗ್ ತೊಗೋತಾ ಇದ್ದಾರೆ. ಗೋಡನ್ ತೊಳೆಯೋರು 4 ಜನ ಇದ್ದರು. ಕ್ಲೀನರ್ಸ್ 4 ಜನ ಗೋಡನ್ ತೊಳಿತಾ ಇದ್ದಾರೆ. ಐಸ್ ಕ್ರೀಮ್ ಎಲ್ಲ ಬಾಕ್ಸ್ ಎಲ್ಲ ಬಂದಿದ್ದೆಲ್ಲ ತೊಗೊಂಡೋದ್ರು. ನೀವು ನೋಡಿದ್ರಿ, ಹಾಲಿನ ಲೋಟ ಗೋಡೆ ಮೇಲೆ ಇಟ್ಟರು. ಕುಡಿಲಿಲ್ಲ, ಕೊಟ್ಟಿದ್ದ ತಕ್ಷಣ ಬಿಸಿ. ಅವ್ರು ಕುಡಿಯೋ ತನಕ ನಾನು ಮೇಲೆ ಹೋಗಬಾರ್ದು ಅಂತ ನಿಂತ್ಕೊಂಡೆ. ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್, ಸುಳ್ಳು ಹೇಳ್ತಾ ಇಲ್ಲ. ವೀಡಿಯೋ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಗೋಡೌನೆಲ್ಲ ತೊಳೆದು ಗೋಡೌನೆಲ್ಲ ಒರೆಸಿ ಎಷ್ಟೊತ್ತಾಗುತ್ತೆ ನೋಡಿ. ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ಹಾಲು ಕುಡಿತಾರೆ. ನಿಮ್ಮ ಹಸ್ಬೆಂಡ್ಸ್ ಇದೇ ಥರನ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ಜನ ಮಾಡಿಕೊಟ್ರೆ ಸಾಕಪ್ಪ, ಏನಾದರೂ ಬಿಸಿ ಕೂತ್ಕೊಂಡು ಕುಡ್ಕೋತೀವಿ ತಿನ್ಕೋತೀವಿ ಅಂತಾರೆ. ಬಟ್ ನಮ್ಮ ಮನೇಲಿ ಹಾಗಲ್ಲ. ಮಾಡಿ ಮುಂದೆ ತೊಗೊಂಡೋಗಿ ಕೊಟ್ಟರು ಸುಧಾ ಕುಡಿಯೋದಿಲ್ಲ. ನೋಡಿ ಎಷ್ಟು ಗಲೀಜಾಗಿದೆ ಗೋಡೌನೆಲ್ಲ. ನಾನಂತೂ ಇವತ್ತು ಗೋಡೌನ್ ತೊಳೆಯೋ ಕೆಲಸಕ್ಕೆ ಹೋಗಲಿಲ್ಲ. ಯಾಕಂದರೆ 4-5 ಜನ ಲೇಡೀಸ್ ಗ್ಯಾಂಗೇ ಇದೆ. ಕ್ಲೀನರ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹಾಲಿನ ಲೋಟ ಗೋಡೆ ಮೇಲೇ ಇದೆ. ಇನ್ನೂ ಅವ್ರು ಮಾತಾಡ್ತಾನೇ ಇದ್ದಾರೆ. ಪ್ಲೇಟ್ ಎಲ್ಲ ಕಾರ್ಗೆ ಹಾಕಿಸ್ತಾ ಇದ್ದಾರೆ. ಅದನ್ನೆಲ್ಲ ಚೌಟ್ರಿಗೆ ತೊಗೊಂಡು ಹೋಗ್ಬೇಕಾಗಿತ್ತು. ನಾನು ನೋಡೋಣ ಅಂತಲೇ ನಿಂತ್ಕೊಂಡೆ. ನೀನು ಹೋಗು, ನಾನು ಕುಡಿತೀನಿ ಅಂತಾನು ಅಂದರು. ಬಟ್ ನಾನು ಹೋಗಲಿಲ್ಲ, ಮೇಲೆ ನಿಂತ್ಕೊಂಡೆ ನೋಡೋಣ ಅದು ಯಾವಾಗ ಖಾಲಿ ಮಾಡ್ತಾರೆ ಅಂತ. ಫೈನಲಿ ನೋಡಿ ಎಷ್ಟೊತ್ತಾಯಿತು ನಾನು ಕೊಟ್ಟು ಇವಾಗ ಕುಡಿತಾ ಇದ್ದಾರೆ. ನಾನು ನಿಂತಿದ್ದೀನಿ ಅಂತ ಅವ್ರು ಕುಡಿತಾ ಇರೋದು. ಇಲ್ಲ ಅಂದಿದ್ರೆ ಹಾಗೆ ಕಾರ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರೋರು. ನಿಜ ಹೇಳ್ತೀನಿ, ಸುಳ್ಳಲ್ಲ. ಈ ರೀತಿ ಪ್ರತಿದಿನವೂ ನಡೆಯುತ್ತೆ ನಮ್ಮ ಮನೇಲಿ ಫ್ರೆಂಡ್ಸ್. ಪಾಪ ಹುಮ್ಮಮ್ಮ ಅವರೆಲ್ಲ ನೀಟಾಗಿ 6:30 ತನಕ ಗೋಡೌನೆಲ್ಲ ತೊಳೆದ್ರು. ಸೊ ಮಳೆ ಕೂಡ ಹನಿ ಸೋನೆ ಸ್ಟಾರ್ಟ್ ಆಗಿತ್ತು. ಅಕ್ಕ ಟೀ ಮಾಡ್ಕೊಡಕ್ಕ ಅಂತ ಕೇಳಿದ್ರು. ನಾನು ಗೋಡೆ ಎಲ್ಲ ತೊಳಿರಿ ಮಾಡಿಕೊಡ್ತೀನಿ ಅಂತ ಹೇಳಿ ಗೋಡೌನೆಲ್ಲ ತೊಳಿತಾ ಇದ್ದಾರೆ. ಸೊ ಅವ್ರಿಗೆ ಶುಂಠಿ ಟೀ, ಏಲಕ್ಕಿ ಕಾಯಿ, ಶುಂಠಿ ಎಲ್ಲನೂ ಜಜ್ಜಿಬಿಟ್ಟು ಮಸಾಲ ಚಾಯ್ ಮಾಡ್ತಾಯಿದ್ದೀನಿ. ಪಾಪ ಇಷ್ಟೊತ್ತಾದರೂ ಗೋಡನ್ ತೊಳ್ಕೊಡ್ತಾ ಇದ್ದಾರೆ. ನಾನಂತೂ ಗೋಡನ್ ಒಳಗಡೆ ಕೈಯೇ ಹಾಕಿಲ್ಲ, ಯಾಕಂದರೆ ಫುಲ್ ಗಲೀಜಾಗಿದೆ. ಹಾಗಾಗಿ ಸಕ್ಕತ್ತಾಗಿರುತ್ತೆ ಈ ಚಳಿಗೆ, ಈ ವೆದರ್ಗೆ ಮಸಾಲ ಚಾಯ್. ಯಾರಿಗೆಲ್ಲ ಶುಂಠಿ ಟೀ ಇಷ್ಟ ಕಮೆಂಟಲ್ಲಿ ಹೇಳಿ. ಟೀ ಕೂಡ ಮಾಡಿಕೊಂಡು ತೊಗೊಂಡೋಗು ಕೆಳಗಡೆ ಕೊಟ್ಟೆ ಕುಡೀರಿ ಅಂತ. ಆ ಪ್ಲೇಟೇ ತೊಳಸಿಟ್ಬಿಡು.
ಸಪ್ಪೆ ಜಾಸ್ತಿ ಆಯ್ತಾ ಸಪ್ಪೆನಾ ಕುಡಿಯೋ ಅವರು ಇಬ್ಬರು ಹೊರಟೋಗಿದ್ರು, ಇನ್ನಿಬ್ಬರು ಮಾತ್ರ ಇದ್ದರು, ಮತ್ತು ಸತೀಶ್ ಅಕ್ಕನ ಮಗ ಕೂಡ ಇದ್ದರು. ಅವರು ಎಲ್ಲ ಟೀ ಕುಡ್ಕೊಂಡು ಎಲ್ಲ ಗೋಡೌನೆಲ್ಲ ತೊಳೆದಾದ್ಮೇಲೆ ಅವರು ಕೂಡ ಹೊರಟರು. ನಾನು ಕೂಡ ಗೋಡೌನೆಲ್ಲ ಲಾಕ್ ಮಾಡಿಕೊಂಡು ಮೇಲೆ ಬಂದೆ. ಅಷ್ಟರಲ್ಲಿ ನನ್ನ ಮಗ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ನೋಡಿದ್ರೆ ಫಿಶ್ ಟ್ಯಾಂಕ್ ಫುಲ್ ಗಲೀಜಾಗಿತ್ತು. ನಾನು ಹೇಳಿದೆ, ಮಮ್ಮಿ ಹೆಲ್ಪ್ ಮಾಡು ಬಾ ಅಂತ ಕರೆದ. ನನಗದು ನೆಸೆಸಿಟಿ ಇಲ್ಲ, ದಯವಿಟ್ಟು ನನ್ನನ್ನು ಅದನ್ನು ಕರೀಲೂ ಬೇಡ, ನನಗೆ ಕೆಲಸ ಮಾಡಿ ಟಯರ್ಡ್ ಆಗಿದೆ, ವಾಕ್ ಮಾಡಿ ಸುಸ್ತಾಗಿದೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಬೇಕಿದ್ರೆ ನೀನು ಕ್ಲೀನ್ ಮಾಡ್ಕೊಪ್ಪ ಅಂತ ಹೇಳಿದೆ. ಅವನಿಗೆ ಈ ಥರ ಏನಂದರೆ ಕೋಳಿ, ಕುರಿ, ಈ ಥರದ್ದು ಬೆಕ್ಕು, ನಾಯಿ ಮರಿ, ಫಿಶಸ್, ಬರ್ಡ್ಸ್, ಪಿಜನ್ಸ್ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವನು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದು. ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಪ್ರಾಣಿ ಲವ್, ಅನಿಮಲ್ಸ್ ಕೇರ್ ತುಂಬಾ ಇದೆ. ಯಾವುದನ್ನು ಹೆಂಗೆ ಮಾಡಬೇಕು, ಯಾವುದನ್ನು ಯಾವ ರೀತಿ ನೋಡ್ಕೋಬೇಕು, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಯಾರೂ ಹೇಳ್ಕೊಟ್ಟಿಲ್ಲ, ಬಟ್ ಅವನಿಗೆ ಬೈ ಬರ್ತ್ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ. ಒಳಗಡೆ ಸ್ಟೋನ್ಸ್ ಎಲ್ಲ ಬೇರೆ, ಫಿಶಸ್ ಎಲ್ಲ ಬೇರೆ ಬೌಲ್ಗೆ ಹಾಕಿ. ನನಗೆ ಒಂದು ಸಿಟ್ಟಂದರೆ ಮಳೆ ಹನಿತಾ ಇದೆ, ನನಗೆ ಕಾಲು ಬೇರೆ ಎಲ್ಲ ನೀರಲ್ಲಿ ನಿಂತು ಗಾಯ ಆಗಿದೆ. ಈ ಮತ್ತೆ ಮಳೇಲಿ ನಾನು ಮತ್ತೆ ಪೋರ್ಟಿಕೋ ಮೆಟ್ಲು ಎಲ್ಲನೂ ತೊಳಿಬೇಕಲ್ಲ, ಅದು ಒಂದು ಬೇಜಾರು ನನಗೆ. ಯಾಕಂದರೆ ನಮ್ಮದು ನೀರಿನ ಓಟ ಏನಿದೆ ಮೆಟ್ಲು ಮೇಲೆ ಕೊಟ್ಬಿಟ್ಟಿದ್ದಾರೆ, ಪೋರ್ಟಿಕೋಯಿಂದ ಮೆಟ್ಲು ಮೇಲೆ ಹೋಗುತ್ತೆ ನೀರೆಲ್ಲ. ಅದಕ್ಕೆ ನಾನು ಅವನಿಗೆ ಹೇಳಿದೆ, ಏನೇ ಕೆಲಸ ಮಾಡಿದ್ರು ನೀನೇ ಎಲ್ಲ ಫಿನಿಷ್ ಮಾಡಬೇಕು, ನಾನು ಹೆಂಗೆ ಮಾಡ್ತೀನೋ ಹಂಗೆ ಅಂತ. ಸೊ ಫೈನಲಿ ಫಿಶ್ ಟ್ಯಾಂಕ್ ಎಲ್ಲ ತೊಳೆದು ಬೇರೆ ನೀರು ಹಾಕಿ ಮೋಟ್ರೆಲ್ಲ ಹಾಕಿ ಏನೇನೋ ತೋರಿಸ್ತಾ ಇದ್ದಾನೆ, ಬಾ ಮಮ್ಮಿ ನೋಡು ಇಲ್ಲಿ ಅಂತ. ನೀಟಾಗಿ ನಾನು ಮಾಡ್ದಂಗೆ ಮಾಡಿ ಇದ್ದಾನೆ. ನನಗೆ ಕಾಲಂತೂ ಸಿಕ್ಕಾಬಿಟ್ಟೆ ಪೇಯ್ನ್ ಆಗ್ತಾಯಿತ್ತು. ನೈಟ್ ಊಟಕ್ಕೆ ನಾನು ಏನೂ ಮಾಡಿರಲಿಲ್ಲ. ಸೊ ಸತೀಶ್ ಕೂಡ ಅಷ್ಟರಲ್ಲಿ ಬಂದರು. ನಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡೋಗ್ತಾ ಇದ್ದಾರೆ, ಸುಮಾರು ದಿನ ಆಗಿತ್ತು ಫ್ರೆಂಡ್ಸ್. ಕ್ರೇವಿಂಗ್ ಅನಿಸ್ಬಿಟ್ಟಿತ್ತು ನನಗೆ, ಪಿಜ್ಜಾ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಏನೋ ರೋಗಿ ಬಯಸಿದ್ದು ಹಾಲು ಅನ್ನೋ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂತಾರಲ್ಲ, ಹಾಗೆ ನನ್ನ ಮಗಳಿಗೋಸ್ಕರ ಸತೀಶ್ ಇವತ್ತು ಪಿಜ್ಜಾ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾಳೆಯಿಂದ ಅವಳಿಗೆ ಕ್ಲಾಸಸ್ ಕಮೆನ್ಸ್ ಆಗುತ್ತೆ, ಇನ್ನು ಅವಳು ಕೈಗೆ ಸಿಗಲ್ಲ ಚಾರು ಅಂತ ಹೇಳಿ ಎಲ್ಲರಿಗೂ ನಿದ್ದೆ ಕಣ್ಣಾಯಿತಾ. 9:30 ರಾತ್ರಿ. ಅವರು ಇರಲಿಲ್ಲ, ಎಲ್ಲೋ ಪಾರ್ಟಿ ಮನೆ ಹೋಗಿದ್ದರು. ಬಂದು ನಮ್ಮನ್ನೆಲ್ಲ ಕರ್ಕೊಂಬರೋ ಅಷ್ಟರಲ್ಲಿ 9:30 ಆಗಿತ್ತು. ಸೊ ಹಾಗಾಗಿ ಕರ್ಕೊಂಬಂದರು. ನಾನ್ ವೆಜ್ ಊಟನೇ ಮಾಡಿ ಅಂದರು, ಬಟ್ ನಮಗೆ ಬೇಡ ಅಂತ. ಯಾಕಂದರೆ ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಸಾವಿನ ಮನೆ ಎಲ್ಲ ಹೋಗಿ ಬಂದಿದ್ದೀವಿ, ಒಂಥರ ಮನಸ್ಸಿಗೆ ಬೇಜಾರು ಇದ್ದೇ ಇರುತ್ತೆ. ಇಂಥ ಟೈಮಲ್ಲಿ ಅದೆಲ್ಲ ಬೇಡ ಅಂತ ನನ್ನ ಮಗನಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ಬಂದ್ಬಿಟ್ಟು ಮಮ್ಮಿ ಇವ್ರು ಯಾವಾಗ ಕೊಡ್ತಾರೆ ಮಮ್ಮಿ ಅಂತ ಕೇಳ್ತಾನೆ ಇದ್ದ. ಏನೋ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್. ನನಗೆ ಒಂದು ಟೆನ್ಷನ್ ಅಂದರೆ ಇನ್ನೊಂದು 2-3 ದಿನಕ್ಕೆ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಇದೆ. ಸೊ ನನಗೀಗ ಪಿಂಪಲ್ ಈ ಟೈಮಲ್ಲೇ ಆಗಬೇಕಾ ಅಂತ ನನಗೊಂದು ಫೀಲಿಂಗು, ನನ್ನ ಮಗನಿಗೊಂದು ಫೀಲಿಂಗು, ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಪಿಜ್ಜಾ ಎಲ್ಲ ಬಂತು. ಸೊ ನಾನು ಫಾರ್ಮ್ ಹೌಸ್ ತೊಗೊಂಡಿದ್ವಿ, ಎಲ್ಲ ಶೇರ್ ಮಾಡಿಕೊಂಡು. ಅವನು ಪರಾಟ ಕಾರ್ನ್ ತೊಗೊಂಡಿದ್ದ, ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ. ಸತೀಶ್ ಅಂತೂ ನನಗೆ ಬೇಡವೇ ಬೇಡ, ನಾನು ಕಾರಲ್ಲಿ ಕೂತಿರ್ತೀನಿ, ನೀವು ಏನು ಬೇಕೋ ತಿನ್ಕೊಂಡು ಬನ್ನಿ ಅಂತ ಹೇಳಿ ಪೇಮೆಂಟ್ ಮಾಡಿ ಕೆಳಗಡೆ ಮೀನ್ಸ್ ಕಾರ್ ಹತ್ರ ಪಾರ್ಕಿಂಗಿಗೆ ಹೊರಟೋಗಿದ್ರು. ಲಾಸ್ಟಿಗೆ ನನ್ನ ಮಗಳಿಗಂತೂ ಸಮಾಧಾನ ಆಗ್ತಾಯಿಲ್ಲ, ಬರ್ಗರ್ ಬೇಕು ಅಂತ ಹಿಡ್ಕೊಂಡ್ಲು. ತಿನ್ಕೊಂಡು ಮನೆಗೆ ಬಂದಾಗ 10:15, ಮಲ್ಕೊಂಡಾಗ 11 ಗಂಟೆ, ಮತ್ತು 4:15. ರಾತ್ರಿ 11 ಗಂಟೆ ಆಗೋಯ್ತು. ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವಾಕ್ ಹೋಗೋಣ ಬನ್ನಿ ಅಂದರೆ ಅಲ್ಲಿ ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ. ನನ್ನ ಬ್ಯಾಕ್ ಸೈಡ್ ನೋಡಿ ಕ್ರಿಕೆಟ್ ಆಡ್ತಾಯಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿದ್ರಾ, ಬೆಳಗ್ಗೆ ನಾನು ವಾಕ್ ಮಾಡ್ಕೊಂಬರ್ತಾಯಿದ್ದೀನಿ, ಇವರಿಬ್ಬರು ಸೈಕಲಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾ ನಿಂತಿದ್ದಾರೆ. ಭೋಗಾದಿ ರಿಂಗ್ ರೋಡಲ್ಲಿ. ಅಪ್ಪ ಹುಡುಕಿ ಸಾಕಾಯಿತು ಬೆಳಗ್ಗೆಯಿಂದ. ಆ್ಯಸ್ ಯೂಶ್ವಲ್ 1 ಅವರ್ ವಾಕ್ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಮಾಡಿರೋಂಥ ವೀಡಿಯೋ ಇಷ್ಟು ದಿನ ನಿಜಕ್ಕೂ ನನ್ನ ಜೊತೆ ಗುಬ್ಬಿ ಮರಿ ಥರ ಇತ್ತು. ಕ್ರಿಕೆಟ್ ಆಡ್ತಿದ್ವಿ ಫ್ರೆಂಡ್ಸ್ ನಾವು. ಬಾ ಎತ್ಕೊಂಬ, ಅದು ಟೈಮ್ ಆಯಿತು, 6:45 ಆಯ್ತು. ಇಲ್ಲೇ ಕೊಡು, ಹಾಳಾಗುತ್ತೆ, ನಿಮಗೋಗುತ್ತೆ, ಕೊಡು. ಹೌದೌದು, ನೀನೇ ಬಂದಿದ್ದು. ನಡಿ ತೇನೆ, ನಾನು ಎಲ್ಲೂ ಹೋಗಲಿಲ್ಲ. ನೋಡಿ
ಕೂತಿದ್ದೀನಿ ಸುಮ್ಮನೆ. ಹ್ಞೂ ಹೊಡಿ. ಮೋರಿ ಐತೆ ದಬ್ಗಿ ಬಾಕ್ತಾರೆ. ಹ್ಞೂ ಹೊಡಿ. ಬಿಟ್ಟಿದ್ದೀನಲ್ಲ. ನಾನೇನು ಕೊಟ್ಟಿಲ್ಲ ಕಣೋ. ನೋಡು ಅಲ್ಲಿ ನಾನು ಏನು ಹಿಡ್ಕೊಂಡಿಲ್ಲ. ನಿಂಗೆ ಹೊಡಿಯಕ್ಕೆ ಬಂದ್ರಲ್ವ ಕೂರಿಸ್ಕೊಂಡು ಹೊಡಿಯೋದು. ಮೋರಿ. ಅಯ್ಯೋ ತಾಯಿ, ನನ್ನ ಕೈಕಾಲು ಗಟ್ಟಿ ಬೇಕು. ಬೇಡ ನೀನು ಬಾ. ನನ್ನ ಕೈಕಾಲು ಇನ್ನೂ ಚೆನ್ನಾಗಿರ್ಬೇಕು ಅಂತ ಆಸೆ ಐತೆ ನನಗೆ. ಗಿರಿಗೆ ದಬಾಕೆ ಮೇಲೆ. ಹೌದಾ, ಆಯಿತು ಹೊಡಿ. ನೀನೇ ಹೊಡ್ಕೊಂಡೋಗಿ. ಗುಡ್ ಮಾರ್ನಿಂಗ್. ನನ್ನ ಮಗ ಕ್ಲೀನ್ ಮಾಡಿರೋದು ಫ್ರೆಂಡ್ಸ್. ಎಷ್ಟು ಚೆಂದ ಕ್ಲೀನ್ ಮಾಡಿದ್ದಾನೆ ನೋಡಿ. ಅವನಿಗೆ ಈ ಹಸು ಕರು ಪ್ರಾಣಿ ಪಕ್ಷಿ ಮೀನು ನಾಯಿ ಕೋಳಿ ಕುರಿ ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಅವನು ರೈತರು ಮೊಮ್ಮಗ ಅಲ್ವಾ, ಅದಕ್ಕೋಸ್ಕರ. ಇವತ್ತು ಸಂಡೇ, ಮಕ್ಕಳಿಗೆಲ್ಲ ಸ್ಕೂಲ್ ರಜಾ. ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು? ಅಪ್ಪ ಬೇಗ ಆಗೋ ಥರ ಉಪ್ಪಿಟ್ಟು ಮಾಡಿಬಿಡೋಣ. ಉಪ್ಪಿಟ್ಟು ನೆನ್ನೆ ಮಾಡಿದ್ನಲ್ಲ, ಅವಲಕ್ಕಿ. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸತೀಶ್ 1 kg ಚಿಕನ್ ತಂದುಕೊಟ್ರು. 1 kg ಕಬಾಬ್ಗೆ ಕಲಿಸಿಟ್ಟೆ. 1 kg ಪೆಪ್ಪರ್ ಚಿಕನ್ ಮಸಾಲ ಮಾಡೋಣ ಅಂತ ಹೇಳಿ ಒಂದು ಕುದಿ ಕುದಿಸ್ಕೊಂಡಿದ್ದೆ ಚಿಕನನ್ನು. ಏನೇನು ಬೇಕು ಸಿಂಪಲ್ ಫ್ರೆಂಡ್ಸ್. ಯಾವ ಕಾಯಿ ಕೊಬ್ಬರಿ ಏನೂ ಬೇಡ. ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿಕಾಯಿ, ಕ್ಯಾಪ್ಸಿಕಮ್ ಇದ್ರೆ ಆಗೋಯ್ತು. ಹೇಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಖಾರವಾಗಿ ಈ ಚಳಿಗೆ ಮಾಡ್ಕೋಬೋದು ತೋರಿಸ್ತೀನಿ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ, ಹಸಿರುಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು. ನಾನು 1 kg ಚಿಕನ್ಗೆ ಒಂದು ಆನಿಯನ್, ದಪ್ಪದು ಒಂದು ಆನಿಯನ್ ಕಟ್ ಮಾಡಿಕೊಂಡೆ. ಆನಿಯನ್ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹೋಮ್ ಮೇಡು. ಚಪಾತಿ ಕೂಡ ಕಲಸಿಟ್ಟೆ. ಈ ಗ್ಯಾಪಲ್ಲಿ ಕಬಾಬ್ಗೂ ಕೂಡ ಕಲಸಿಟ್ಟೆ. ಅದು 1 hour ಮ್ಯಾರಿನೇಟ್ ಆಗಲಿ ಅಂತ ಹೇಳಿ. ಸೊ ಈ ಕಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗೋಗಿತ್ತು. ಎಲ್ಲನೂ ರುಬ್ಕೊಂಡೆ. ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಒಗ್ಗರಣೆಗೆ. 1 ದೊಡ್ಡ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡೆ. ಈ ವೆದರ್ ಚಳಿ ಗಾಳಿ ಕಾಲಕ್ಕೆ ಖಾರವಾಗಿ ತಿನ್ನಬೇಕು ಅನಿಸ್ದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ ಅದೆಲ್ಲ ಫ್ರೈ ಆಗಬೇಕು. ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಂಡೆ. ಸ್ವಲ್ಪ ಅದರದ್ದು ಏನು ಬೇಯಿಸಿಟ್ಕೊಂಡಿರ್ತೀವಿ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು. ಎಲ್ಲ ನೀರನ್ನು ಚೆಲ್ಲಬಾರ್ದು, ಯಾಕಂದರೆ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವ. ಹಾಗಾಗಿ 1 ಸ್ಪೂನ್ ಅಷ್ಟೇ ಗರಂ ಮಸಾಲ. ಪೆಪ್ಪರ್ ಚಿಕನ್ ಅಂದಮೇಲೆ ಪೆಪ್ಪರ್ ಇರಲೇಬೇಕಲ್ವ. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ಸೋಯಾ ಸಾಸ್, ವೆನಿಗರ್ ಹಾಕ್ಕೊಂಡೆ. ಬೇಕಿದ್ರೆ ನೀವು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಬಟ್ ನಾನು ಅದೇನೂ ಹಾಕ್ಕೊಳ್ಳಿಲ್ಲ. ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ನಾನು ಹೇಳ್ದಾಗೆ ಸೋಯಾ ಸಾಸ್, ವೆನಿಗರ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಅದು ಚೆನ್ನಾಗಿ ಕುದಿಬೇಕು. ನಿಮಗೆ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಏನಿದೆ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು. ಸೊ ನಾನು ಅದನ್ನೆಲ್ಲ ಹಾಕಲಿಲ್ಲ. ಸ್ವಲ್ಪ ಗರಂ ಮಸಾಲ ಹಾಕಿದೆ. ಕಿಚನ್ ಕಿಂಗ್ ಅಂತ ಸಿಗುತ್ತೆ, ಅದನ್ನು ಕೂಡ 1 ಸ್ಪೂನಷ್ಟು ಆ್ಯಡ್ ಮಾಡಿದೆ. ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಖಾರವಾಗಿ ಒಂಥರ ಈ ಚಪಾತಿಗೆ ದೋಸೆಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೋಡಿ, ಇದನ್ನು ಡ್ರೈ ಕೂಡ ಮಾಡ್ಬೋದು. ಪೆಪ್ಪರ್ ಚಿಕನ್ ಡ್ರೈ ಕೂಡ ಮಾಡ್ಬೋದು. ಬಟ್ ಇದೇ ಪ್ರೊಸೀಜರ್. ಸ್ವಲ್ಪ ನೀರು ಹಾಕೋಂಗಿಲ್ಲ ಅಷ್ಟೇ. ಬಟ್ ನಾನು ಇದಕ್ಕೆ ಪೆಪ್ಪರ್ ಚಿಕನ್ ಮಸಾಲ ಮಾಡ್ತಾ ಇರೋದು. ಇದು ಒಂದ್ಸಲ ಟ್ರೈ ಮಾಡಿ ನೀವು. ಆಸಮ್ ಆಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಫ್ರೆಂಡ್ಸ್. ಸುಳ್ಳು ಹೇಳ್ತಾ ಇಲ್ಲ, ನಿಜಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು. 1 ನಿಂಬೆಹಣ್ಣು ಹಾಕ್ಕೊಂಡೆ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊಂಡೆ. ಎಷ್ಟು ಗಮ್ ಅಂತಿತ್ತು ಅಂದರೆ ಮನೆಯೆಲ್ಲ ಸೂಪರಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನನಗಿನ್ನು ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದೆ. ಚಾಕ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ತಿಂತಾರಲ್ವ. ಹೊರಗಡೆಯಿಂದ ತಂದಿರ್ತೀವಿ ಚಿಕನ್, ಕಾಲ್ದೋಳು ಹೊಟ್ಟೆ ನೋವು ಆಗುತ್ತೆ. ಹಾಗಾಗಿ ಚಾಕನ್ನು ಕೂಡ ಚೆನ್ನಾಗಿ ಕಾಯಿಸ್ಬಿಟ್ಟು ಒಳಗಡೆ ಹಾಕ್ತಾಯಿದ್ದೀನಿ. ಕಬಾಬ್ ಮಧ್ಯಾಹ್ನ ಮಾಡ್ಕೊಳ್ಳೋಣ, ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಕೊಂಡೆ. ಸರಿ ಆಯಿತು ಅಂತ ಹೇಳಿ ಇವಾಗ ಚಾಕೆಲ್ಲ ಕಾಯಿಸ್ಬಿಟ್ಟು ಹಚ್ಬಿಟ್ಟು ಇನ್ನೂ ಚಪಾತಿ ಮಾಡಬೇಕಿತ್ತು. ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಮಾಡಬೇಕಿತ್ತು. ಎಲ್ಲ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನೋಡಿದೆ. ಸ್ವಲ್ಪ ರುಚಿ ಕಮ್ಮಿ ಅನ್ನಿಸ್ತು.
ಸೊ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ನಾನು ಸ್ವಲ್ಪ ಉಪ್ಪು ಹಾಕಿ ಚಿಕನ್ ಬೇಯಿಸ್ಕೊಂಡಿದ್ದೆ. ಜೊತೆಗೆ ಅಡುಗೆ ಮನೆ ಕೆಲಸನೂ ಕೂಡ ಅಲ್ಲಿಂದಲ್ಲೇ ನಾನೆಲ್ಲ ಮುಗಿಸ್ಕೊತಾ ಇರ್ತೀನಿ, ಯಾವುದೂ ಒಟ್ಕೊಳ್ಳೋದಿಲ್ಲ. ಏನು ಸ್ಲ್ಯಾಬು, ಗ್ಯಾಸ್ ಕಟ್ಟೆ ಇದನ್ನೆಲ್ಲ ಅಲ್ಲೇ ತೊಳ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಸೂಪರಾಗಿತ್ತು ಫ್ರೆಂಡ್ಸ್, ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಆ ಕಲ್ಲರ್ ನೋಡಿ, ನಾನು ಏನೂ ಹಾಕಿಲ್ಲ, ಒಂದೇ 1 ಸ್ಪೂನಷ್ಟು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಿರೋದು, ಅದು ಬಿಟ್ಟರೆ ನಾನು ಬೇರೆ ಇನ್ನೇನೂ ಹಾಕಿಲ್ಲ. ನೀವೇ ನೋಡಿದ್ರಿ, ಸಖತ್ತಾಗಿ ಬಂದಿತ್ತು. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಆದರೆ ಕೆಲಸಗಳಿನ್ನೂ ಇತ್ತಲ್ವ, ಸೊ ಹಾಗಾಗಿ ಫಸ್ಟಿಗೆ ನನಗೆ ಅಡುಗೆ ಮನೆ ಕೆಲಸ ಆಗಿಬಿಡ್ಬೇಕು. ಎಲ್ಲ ಆದಮೇಲೆ ನನ್ನ ಮಗಳು ಟ್ಯೂಷನಿಗೆ ಹೋಗಿದ್ದ, ಅವನು ಇನ್ನೂ ಬಂದಿರಲಿಲ್ಲ. ನನ್ನ ಮಗಳು ಸ್ನಾನ ಮುಗಿಸಿ ಬಂದಳು, ಪ್ಲೇಟ್ ಹಿಡ್ಕೊಂಡು ಆಯ್ತಾ ಮಮ್ಮಿ ಅಂತ. ಫಸ್ಟಿಗೆ ಅವಳಿಗೆ ಕೂಡ ಹಾಕ್ಕೊಟ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಬಿಸಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಕೂಡ ಮಾಡ್ಕೋಬೇಕಾಗಿತ್ತು. ಆಮೇಲೆ ಪಾತ್ರೆಗಳು ನೋಡಿ, ಇನ್ನೂ ಅಷ್ಟು ಪಾತ್ರೆ ತೊಳ್ಕೊಬೇಕಾಗಿತ್ತು. ಚೆನ್ನಾಯ್ತಾ? ನಿಜ? ಟೇಸ್ಟ್ ಸರಿ ಆಯಿತಾ? ಹೇಳು ಬೇಗ, ನಿಜ ಹೇಳು. ತಿನ್ನೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿದೆಯಾ ಫುಲ್ಲು. ಅವಳಿಗೆ ತಿಂಡಿ ಹಾಕ್ಕೊಟ್ಟೆ, ತಿಂತಾಯಿದ್ದಾಳೆ. ಜೊತೆಗೆ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ. ಸಂಡೇ ಅಂದರೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಮಾಡಿದೆ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ. ಎಷ್ಟು ಚಪಾತಿ ಕೂಡ ಮಾಡಿದ್ದೀನಿ, ಪಾತ್ರೆ ಕೂಡ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಒಂದು ಬ್ಯಾಲೆನ್ಸ್, ನೆಲ ಮಾಪ್ ಮಾಡಬೇಕು, ಬಟ್ಟೆ ಹೋಗಿಬೇಕು, ಪಾತ್ರೆ ತೊಳೆದಾಯಿತು, ಬಾತ್ರೂಮ್ ತೊಳಿಬೇಕು. ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಸಂಡೇ ಅಂದಮೇಲೆ ಇಷ್ಟು ಕೆಲಸ ಇರುತ್ತೆ. ಬಾತ್ರೂಮ್ ತೊಳೆದು ನಾನು ಫ್ರೆಶ್ ಅಪ್ ಆಗಿ, ವಾರ ಪೂಜೆ ಏನೂ ಇಲ್ಲ, ಸೊ ತಿಂಡಿ ತಿನ್ನಬೇಕು. ಇಷ್ಟು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಮೀನ್ಸ್ ನಾಳೆ ಮಂಡೇ ಅಲ್ವಾ, ವಾರ ಇರುತ್ತೆ ಅಂತ ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ವಾಶ್ ಮಾಡಿ ನೋಡಿ, ಎಲ್ಲ ಕಿಟಕಿಯಿಂದ ಆಚೆ, ಅಂದರೆ ಮೀನ್ಸ್ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಡೋರ್ ಹಾಕ್ಬಿಟ್ಟಿದ್ದೆ. ತೋರಿಸ್ತೀನಿ ಬನ್ನಿ. ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬ್ಲ್ಯಾಂಕೆಟ್, ಸೋಫಾ ಬೆಡ್ಶೀಟ್ಸ್, ಬಟ್ ಶೂಸು, ಯೂನಿಫಾರ್ಮು, ಇಷ್ಟು ಬಟ್ಟೆ ಒಗೆದಿದ್ದೀನಿ ನೋಡಿ. ಯಾಕೋ ಬೆಳಗ್ಗೆನೇ ಮಳೆ ಬರೋಂಗಿದೆ ಫ್ರೆಂಡ್ಸ್. ಮಿಷಿನ್ಗೆ ಹಾಕಿದ್ದೆ ಇವತ್ತು, ಯಾಕಂದರೆ ಒಣಗಲ್ಲ ಕೈಯಲ್ಲಿ ಒಗೆದ್ರೆ ಅಂತ ಅಂದ್ಕೊಂಡು ಮಿಷಿನ್ಗೆ ಹಾಕಿದೆ. ಬಟ್ ಯಾಕೋ ಮಳೆ ಬರೋಂಗಿದೆ ಫ್ರೆಂಡ್ಸ್. ಸೋನೆ ಆಗ್ತಾಯಿದೆ. ಬಟ್ಟೆ ಒಣಗಿಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಅಂದರೆ ಯೂನಿಫಾರ್ಮ್ ಬೇಕು ಅವನಿಗೆ, ಶೂಸ್ ಎಲ್ಲ ಬೇಕು ನಾಳೆ. ಸೊ ಎಲ್ಲ ತೊಳೆದು ಇಟ್ಟಿದ್ದೀನಿ. ಸ್ವಲ್ಪ ಒಂದೂವರೆ ತನಕ ಬಿಸಿಲು ಬಂದು ಆಮೇಲೆ ಬೇಕಿದ್ರೆ ಮಳೆ ಬಂದುಬಿಟ್ರೆ ಓಕೆ, ಪರವಾಗಿಲ್ಲ, ಒಣಕೋಬಿಡುತ್ತೆ ಬೇಗ. ಈಗ ನೆಲ ಒರೆಸ್ತಾ ಇದ್ದೀನಿ. ಇನ್ನು ಬಾತ್ರೂಮ್ ತೊಳಿಬೇಕು ಫ್ರೆಂಡ್ಸ್. ಎಷ್ಟು ಕೆಲಸ ಇರುತ್ತೆ. ಸಂಡೇ ಅಂದರೂ ಫ್ರೀ ಇಲ್ಲ ನೋಡಿ ಫ್ರೆಂಡ್ಸ್. ಒನ್ ಟೈಮ್ ಅನ್ಸ್ಬಿಡುತ್ತೆ ಈ ಸಂಡೇ ಯಾಕಾದರೂ ಬರುತ್ತೋ ಅಂತ. ಸಂಡೇ ಬಂದರೆ ಕ್ಲೀನಿಂಗ್ ಡೇ, ಬಾತ್ರೂಮ್ ತೊಳೆಯೋದು, ಉಜ್ಜೋದು, ತಿಕ್ಕೋದು ನಾರ್ಮಲಾಗಿ ಎಲ್ಲದರಲ್ಲೂ ಇರುತ್ತೆ. ನಾನು ವಾರಕ್ಕೆ 2 ಸಲ ವಾಶ್ರೂಮ್ಸ್, ಟಾಯ್ಲೆಟ್ಸ್, ನಮ್ಮದು ಹಿಂದೆಗಡೆ ಬಾಲ್ಕನಿ, ಪ್ಯಾಸೇಜ್ ಎಲ್ಲನೂ ತೊಳ್ಕೊತೀನಿ. ಜುಂಗ್ ಹಾಕ್ಕೊಂಡು, ಸೋಪ್ ಆಯಿಲ್ ಹಾಕ್ಕೊಂಡು, ನಿರ್ಮಾ ಹಾಕ್ಕೊಂಡು ಉಜ್ಕೊಳ್ಳೋ ಅಂಥದ್ದು ವಾರಕ್ಕೆ 2 ದಿನ ಮಾಡ್ಕೋತೀನಿ. ಯಾಕಂದರೆ ನಮ್ಮದು ವೈಟ್ ಟೇಲ್ಸ್ ಹಾಕ್ಸ್ಬಿಟ್ಟಿರೋದ್ರಿಂದ ಫುಲ್ ಗಲೀಜಾಗುತ್ತೆ. ಮಳೆ ಏನಾದರೂ ಬಂದರೆ ಬಂದಿದ್ದ ಮಳೆ ನೀರೆಲ್ಲ ಈ ಕಡೆನೇ ಬರುತ್ತೆ. ಹಾಗಾಗಿ ಸೊ ನಾನು ಎಲ್ಲ ತೊಳ್ಕೊತಾ ಇದ್ದೀನಿ. ಸ್ನಾನ ಮಾಡೋ ಟಬ್ಸಿಂದ ಹಿಡಿದು ನನಗೆ ಈ ರೀತಿ ಎಲ್ಲ ನೀಟಾಗಿ ಮಾಡಿಕೊಂಡ್ರೆ, ನಾನು ನನ್ನ ಕೈಯಾರ ಮಾಡಿಕೊಂಡ್ರೆ ನನಗೆ ಸಮಾಧಾನ ಆಗೋದು. ಬೇರೆಯವ್ರ ಕೈಲಿ ನನಗೆ ಮಾಡಿಸ್ಕೊಂಡ್ರೆ ಅಷ್ಟಿಷ್ಟ ಆಗೋಲ್ಲ. ಕೆಳಗಡೆ ಕ್ಲೀನರ್ಸ್ ಇರ್ತಾರೆ ಯಾವಾಗಲೂ, ಅವ್ರನ್ನ ಕರೆದು ಮಾಡಿಸ್ಕೊಳ್ಳೋದು ನನಗೆ 5 ನಿಮಿಷದ ಕೆಲಸ. ಬಟ್ ನನಗದು ಇಷ್ಟ ಆಗೋಲ್ಲ ಫ್ರೆಂಡ್ಸ್. ನಮ್ಮನೆ ಟಾಯ್ಲೆಟ್ನ ನಾವು ಯೂಸ್ ಮಾಡಿರೋದನ್ನ ಬೇರೆಯವ್ರ ಕೈಲಿ ಕರ್ಕೊಂಬಂದು ಮಾಡಿಸೋದು ಎಷ್ಟು ಸರಿ ಅಲ್ವಾ? ಎಲ್ಲರೂ ಹಾಗೆ ಅಂತಾರೆ, ನಿಮ್ಮ ಹತ್ರ ಅಷ್ಟು ಕೆಲಸಗಾರ ಇರ್ತಾರೆ, ಕರೆಸ್ಕೊಂಡು ಮಾಡಿಸ್ಕೋಬೋದಲ್ವಾ ಅಂತ. ನನಗದೆಲ್ಲ ಇಷ್ಟ ಆಗೋದಿಲ್ಲ. ನಾನೇ ಈ ರೀತಿ ನೀಟಾಗಿ ಉಜ್ಕೊಂಡ್ರೆ, ಮನೆಯೆಲ್ಲ ಕ್ಲೀನ್ ಆದಮೇಲೆ ಲಾಸ್ಟ್ಗೆ ಟಾಯ್ಲೆಟ್ ತೊಳ್ಕೊಂಡ್ರೆ ಸಮಾಧಾನ. ಸ್ವಲ್ಪ ಬಟ್ಟೆ ಕೂಡ ಇತ್ತು, ವಾಶ್ ಮಾಡಬೇಕಾಗಿತ್ತು, ಅದು ಕೂಡ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಟೇಲ್ಸ್ ಎಲ್ಲ ತೊಳ್ಕೊಳ್ಳೋಣ ಅಂತ ಸ್ವಲ್ಪ ಆರ್ಪಿಕ್ ಹಾಕಿ ಟಾಯ್ಲೆಟ್ಗೆ ಬಿಟ್ಟಿದ್ದೆ. ಒಂದು 5 ನಿಮಿಷ ಅದು ನೆನ್ಕೊಳ್ಳಿ ಅಂತ. ಅಷ್ಟರಲ್ಲಿ ನಾನು ಈ ಗ್ರಿಲ್ಸ್ ಏನಿದೆ, ಈ ಕಟ್ಟೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ಒಂದು ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿಸೋಣ ಅಂತ ಒಂದು ಐಡಿಯಾ ಇದೆ. ಕ್ಲೋಸ್ ಮಾಡಿಸ್ಬಿಟ್ರೆ ಸ್ವಲ್ಪ ಬೆಳಕೆಲ್ಲ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಕ್ಲೋಸ್ ಮಾಡಿಸ್ದೆ, ಹಂಗೆ ಬಿಟ್ಕೊಂಡಿದ್ದೀವಿ. ಅದು ಓಪನ್ ಇರೋದಕ್ಕೆ ಇಷ್ಟು ಧೂಳು ಗಲೀಜು ಆಗ್ತಾ ಇರುತ್ತೆ.
ಸತೀಶ್ ಅಂತಾರೆ ಪರವಾಗಿಲ್ಲ, ಗಾಳಿ ಬೆಳಕು ಬೇಕು, ಗಲೀಜಾದರೆ ತೊಳ್ಕೊಬೋದು, ಕ್ಲೋಸ್ ಮಾಡಿಸ್ಕೊಟ್ರೆ ಗಾಳಿ ಬೆಳಕು ಬರಲ್ಲ ಅಂತ. ಬಟ್ ಆದರೆ ನಾನು ಅದನ್ನು ಕ್ಲೋಸ್ ಮಾಡಿಸ್ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ. ಎಲ್ಲ ಕೆಲಸ ಮುಗೀತು, 10 ಟೈಮು. ಸೊ ಫ್ರೆಶ್ ಅಪ್ ಎಲ್ಲ ಆಯಿತು. ತಲೆ ಸ್ನಾನ ಮಾಡಿಲ್ಲ, ಯಾಕಂದರೆ ನಿನ್ನೆ ಹರಳೆಣ್ಣೆ ಹಚ್ಚಿರೋದ್ರಿಂದ ಸ್ವಲ್ಪ ಹೋಲ್ ನೈಟ್ ಬಿಡೋಣ ಇವತ್ತು. ನಾಳೆ ವಾರ ಆಗಿರೋದ್ರಿಂದ ನಾಳೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ತಿಂಡಿ ತಿಂದಿಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಪಿಂಪಲ್. ಈ ಮದುವೆ ಟೈಮು, ಫಂಕ್ಷನ್ ಟೈಮ್ಗಳಲ್ಲಿ ಹಿಂಗಾಗ್ಬಿಡುತ್ತೆ. ಇನ್ 2-3 ಡೇಸ್ಗೆ ನನ್ನ ಚಿಕ್ಕಪ್ಪನ ಮಗಳ ಮದುವೆ ಇದೆ, ಇವಾಗ ಹಿಂಗಾಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ ವಿಡಿಯೋ ಮಾಡ್ತಾಯಿದ್ದೀನಿ, ಬಾತ್ರೂಮ್ ಟೇಲ್ಸ್ ಎಲ್ಲ ತೊಳಿತಾ ಇದ್ನಲ್ವಾ, ತೊಳೆಯೋ ಅವಸರದಲ್ಲಿ, ರಭಸದಲ್ಲಿ, ಕೆಲಸ ಮಾಡೋ ಭರದಲ್ಲಿ ನನ್ನ ಕಾಲು ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಎಷ್ಟು ಡೀಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲಡ್ ನಿಲ್ತಾನೇ ಇಲ್ಲ, ಬ್ಲಡ್ ಬರ್ತಾನೇ ಇದೆ. ಈ ಥರ ಏನಾದರೂ ಒಂದೊಂದು ನಾನು ಕಿತಾಪತಿಗಳು ಮಾಡ್ಕೋತಾನೆ ಇರ್ತೀನಿ. ಅರ್ಜೆಂಟಲ್ಲಿ ಇನ್ನೂ ಕೆಲಸ ಆಗಿಲ್ಲ ಅನ್ನೋ ಹರಿಬರಿಲಿ ಈ ಥರ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಡೀಪಾಗಿ ಕಟ್ಟಾಗಿದೆ ನೋಡಿ ಕಾಲು. ಸ್ನಾನ ಮಾಡುವಾಗಲೂ ನನಗೆ ಗೊತ್ತಾಗಲಿಲ್ಲ ಏನು ಇಷ್ಟೊಂದು ಉರಿತಾ ಇದೆಯಲ್ಲ ಅಂದ್ಬಿಟ್ಟು. ಬಟ್ಟೆ ಹಾಕೊಳ್ಳುವಾಗ ನೋಡಿದ್ರೆ ಈ ರೀತಿ ಆಗಿದೆ. ದಯವಿಟ್ಟು ನಂತರ ಹರಿಬರಿಯಲ್ಲಿ ಮಾಡಬೇಡಿ, ನಿಧಾನಕ್ಕೆ ತಾಳ್ಮೆಯಿಂದ ಮಾಡಿ. ಅಕಸ್ಮಾತ್ ನರ್ವೇನಾದರೂ ಡೀಪಾಗಿ ಕುಯ್ಕೊಂಡಿದ್ದಿದ್ದರೆ ಸ್ನಾನ ಮೇಲೆ ಜ್ಞಾನ ತಪ್ಪೆ ಬಿದೋಗ್ತಾ ಇದ್ದೆ ಅಲ್ವಾ. ಉರಿತಾ ಇದೆ, ನನ್ನ ಪೇಯ್ನ್ ನನಗೆ ಮಾತ್ರ ಗೊತ್ತು. ತುಂಬ ಉರಿತಾ ಇದೆ ಫ್ರೆಂಡ್ಸ್. ನನ್ನ ಮಗಳು ಅರಿಶಿನ ಪುಡಿ ಹಾಕಕ್ಕೆ ಬಂದಳು, ನಾನು ಹಾಕಿಸ್ಕೊಳ್ಳಿಲ್ಲ. ಈಗ ಸ್ವಲ್ಪ ಆಪ್ರೇಷನ್ ಪೌಡ್ರ್ ಏನಾದರೂ ಹಾಕಬೇಕು. ಈ ಕಡೆ ಕಾಲು ಫುಲ್ಲು ನೆನ್ನೆ ತೋರಿಸ್ದೆ, ಸ್ವೆಲ್ಲಾಗಿದೆ, ಕೀತ್ಕೊಂಡಿದೆ ಅಂತ. ನೀರು ಒಳಗಡೆ ನೇಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನೋಡಿ, ಎಲ್ಲ ಹಾಕ್ತಾ ಇರೋದು ರೈಟ್ ಲೆಗ್ಗೆ. ಸೊ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆ. ಈಗ ಅದೇ ಪೌಡರ್ನ ಹಾಕಬೇಕು. ನಾನು ಬಾತ್ರೂಮ್ ತೊಳೆಯೋಷ್ಟರಲ್ಲಿ ಸತೀಶು ಈ ಹೂವು ಬೇರೆ ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಕಟ್ಟಕ್ಕೆ ಬರಲ್ಲ, ಹೂವು ಕಟ್ಟಕ್ಕೆ ಬರ್ತಿರಲಿಲ್ಲ. ಈ ಸಲ ಹಾಲಿಡೇಸ್ಗೆ ಅಮ್ಮ ಮನೆಗೆ ಹೋದಾಗ ತಕ್ಕ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ಕೂತ್ಕೊಂಡು ಕಟ್ಕೋ, ಏನು ಕೆಲಸ ಅಂತ ಕೇಳ್ತಾರೆ. ಇದು ಒಂದೇ ಕೆಲಸನಾ, ಇನ್ನೇನು ಕೆಲಸ ಇಲ್ವಾ ನನಗೆ? ಸೊ ನೋಡ್ತೀನಿ, ಆದರೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಕಟ್ಟಿಸ್ಕೊಡಿ ಅಂತ ವಾಪಸ್ ಕಳಿಸ್ತೀನಿ. ಫಸ್ಟು ಈಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಇಲ್ಲ ಫಸ್ಟು ಹೂ ಕಟ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ. ಓಕೆನಾ? ಸ್ಟೇಟ್ ಆನ್, ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಸೊ ನಾನು ಸ್ವಲ್ಪ ಹೂ ಎಲ್ಲ ಇತ್ತಲ್ಲ, ಸ್ನಾನ ಮಾಡ್ಕೊಂಡು ಬಂದಿದ್ದೆ. ನಾಳೆ ಮಂಡೇ ಪೂಜೆಗೆ ಹೂ ಆಗುತ್ತೆ ಅಂತ ಹೇಳಿ ಹೂ ಕಟ್ಟಿಟ್ಬಿಡೋಣ ಅಂತ ಕಟ್ಕೋತಾ ಇದ್ದೀನಿ. ನಾನು ಇವಾಗ ಹೂ ಕಟ್ಟೋದು ಕಲ್ತಿರೋದು, ನಂಗೆ ಅಷ್ಟು ಫಾಸ್ಟಾಗಿ ಕಟ್ಟಕ್ಕೆ ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಇನ್ನೂ ತಿಂಡಿ ತಿಂದಿರಲಿಲ್ಲ, 11 ಗಂಟೆ ಆಗೋಗಿತ್ತು. ಸ್ವಲ್ಪ ಬೇಗ ಹೂ ಕಟ್ಟಿಟ್ಬಿಡೋಣ. ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಹೂ ಮುಟ್ಟಿ ನಾಳೆ ಹೂ ತೊಳೆದ್ರೂ ಕೂಡ ಸಮಾಧಾನ ಇರಲ್ಲ. ಹಾಗಾಗಿ ಫಸ್ಟಿಗೆ ನಾನು ಹೂ ಕೆಲಸ ಮುಗಿಸೋಣ ಅಂತ ಹೇಳಿ ಟಿ ವಿ ಎಲ್ಲ ಆನ್ ಮಾಡ್ಕೊಂಡು ಕೂತಿದ್ಲು ನನ್ನ ಮಗಳು. ಸೊ ಟಿ ವಿ ನೋಡ್ಕೊಂಡು ಹೂ ಕಟ್ಕೋತಾ ಇದ್ದೀನಿ. ಕಟ್ತಾ ಇದ್ದೆ, ಈ ಕಡೆಯಿಂದ ಉದುರ್ತಾ ಇತ್ತು. ನಾ ಕಟ್ಕೋತಾ ಇದ್ದೆ, ಈ ಕಡೆಯಿಂದ ಉದುರ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಅಮ್ಮ ಮನೆಗೆ ಹೋದಾಗ ಹೂ ಕಟ್ಟೋದು ಕಲ್ತಿರೋದು. ಸೊ ನಾನೇ ಟ್ರೈ ಮಾಡೋಣ ಅಂತ ಹೇಳಿ, ಇದು ತೊಟ್ಟು ಉದ್ದ ಇತ್ತು, ಸುಗಂಧರಾಜ ಹೂವು ಇದು, ಹಾಗಾಗಿ ಕಟ್ತಾ ಇದ್ದೀನಿ. ಮಲ್ಲಿಗೆ ಹೂವು ಆದರೆ ನಿಜಕ್ಕೂ ಕಟ್ಟಕ್ಕೆ ಬರಲ್ಲ. ಸತೀಶ್ ಅಂತಾರೆ ನೀನೇ ಕಟ್ಕೋಬೋದಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವ್ರು ತಂದಿದ್ರು ಅಂತ ಟ್ರೈ ಮಾಡಿತ್ತು, ಚೆನ್ನಾಗಿ ಬಂತು ನಿಜಕ್ಕೂ. ಒಂದು ಮಾರಷ್ಟು ಕಟ್ಕೊಂಡೆ ನಾನೇ. ನೋಡಿ ಎಷ್ಟು ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗಿ ಸ್ಟಾರ್ಟ್ ಆಯಿತು. ಎಲ್ಲ ಕಟ್ಟಿ ಮುಗಿಸಿ ಎತ್ತಿಟ್ಬಿಟ್ಟು ಚಪಾತಿ ಹಾಕ್ಕೊಂಡು ಕೂತ್ಕೊಂಡೆ. ನನ್ನ ಮಗನೂ ಕೂಡ ಬಂದ, ಸ್ನಾನ ಮುಗಿಸಿ ಅವನಿಗೂ ಕೂಡ ಹಾಕಿ ಕೊಟ್ಟೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಕಾಲಂತೂ ಸಿಕ್ಕಾಬಟ್ಟೆ ನೋವ್ತಾಯಿತ್ತು ಫ್ರೆಂಡ್ಸ್. ಅವರಿಬ್ಬರು ನೋಡಿ ಟಿ ವಿ ನೋಡ್ತಾ ಆ ಕಡೆ ಒಬ್ಬಳು ಈ ಕಡೆ ಒಬ್ಬ ಮಲ್ಕೊಂಡೇ ಬಿಟ್ಟರು. ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ನನ್ನ ಕಾಲು ಪೇಯ್ನ್ ಅಂತೂ ಒಂಚೂರು ತಡೆಯೋಕ್ಕಾಗಲಿಲ್ಲ. ಅದು ಯಾವ ಕಲರ್ ಆಗಿದೆ ನೋಡಿ ಫ್ರೆಂಡ್ಸ್, ಅದಪ್ಪ ರಾಮ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಲವ್ ಯು ಜಾಸ್ತಿ. ಬಾಯ್ ಟೇಕ್ ಕೇರ್.